ಮಾಡ್ತೀವಿ. ಜೊತೆಗೆ ನಗರ ಆಯ್ತು, ಮತ್ತೆ ಹೊರಗಡೆ ಬಂದ್ರೆ ಈಗ APMCಗೆ ಈಗಾಗಲೇ 1.5 ಕೋಟಿ ರೂಪಾಯಿ ಈಗ ರೆಡಿ ಆಗಿದೆ. 2.5 ಕೋಟಿ ರೂಪಾಯಿ ಬಂದಿದೆ. ಅಲ್ಲಿಯ ಅಭಿವೃದ್ಧಿ ಮಾಡಕ್ಕೆ, ರಸ್ತೆ ಚರಂಡಿ ಇವೆಲ್ಲ ಮಾಡಕ್ಕೆ ಸಂಪೂರ್ಣ ಬಂದಿದೆ. ಮತ್ತೆ ಈಗ ಅಲ್ಲಿಯ ಮತ್ತೆ ನಮ್ಮ ಸರ್ಕಾರವೇ ಕೊಡ್ತಾರೆ ಈ ಬಜೆಟ್ ನಂತರ, ಅದಕ್ಕೂ ಬರ್ಬೋದು, ಅಲ್ಲಿ ಬರ್ಬೋದು. ಸಾಗರ ಹಾಸ್ಪಿಟ್ಲು ಬಹಳ ಪ್ರಮುಖ ನೆನ್ಪಿಟ್ಕೊಳ್ಳಿ. ಸಾಗರ ಆಸ್ಪತ್ರೆ ತಾಯಿ ಮಗಳು ಮತ್ತು ಜನರಲ್ ಆಸ್ಪತ್ರೆ ಎರಡೂ ಆಸ್ಪತ್ರೆಯನ್ನ ಸುಂದರವಾಗಿ ಸುಸಜ್ಜಿತವಾದಂತ ಆಸ್ಪತ್ರೆ ಮಾಡ್ಲಿಕ್ಕೆ ಸುಮಾರು 145 ಇದಕ್ಕೆ ಬಂದಿದೆ. ಯಾವುದಕ್ಕೆ? ಮಕ್ಕಳ ಆಸ್ಪತ್ರೆಗೆ ಪ್ಲಸ್ 15 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಬಂದಿದೆ. ಅದಕ್ಕೆ ಟೋಟಲ್ ಎಷ್ಟಾಯ್ತು? ಅದಕ್ಕೂ ಬಂದಿದೆ. ಇಲ್ಲಿ 1.5 ಕೋಟಿ ಬಂದಿದೆ. ಜನರಲ್ ಹಾಸ್ಪಿಟ್ಲಿಗೆ 1.5 ಕೋಟಿ ಬಂದಿದೆ. ಎಲ್ಲಕ್ಕೂ ಸುಣ್ಣ ಬಣ್ಣ, ಕ್ಯಾಂಟೀನ್ಗಳು, ಒಳಗಡೆ ಏನೇನು ಹೋಗಿದೆ ಬಾತ್ರೂಮ್ ಇಂದ ಹಿಡಿದು ಎಲ್ಲವನ್ನ ಹೈ ಕ್ವಾಲಿಟಿ ಮಾಡೋದು, ಟೈಲ್ಸ್ ಗಳು ಹಾಕೋದು, ಅಂದ್ರೆ ಇಂಟರ್ನಲ್ ಲಾಕರ್ ಹಾಕೋದು, ಪ್ಲಸ್ ಗಾರ್ಡನ್ ಪ್ರಮುಖ. ನನಗೆ ಗಾರ್ಡನ್ ಅನ್ನ ತಗೊಳ್ತಾ ಇದ್ದೀನಿ ನಾನು. ಹಿಂದೆ ನಾನು ಬಂದ ತಕ್ಷಣನೇ ಅಲ್ಲಿ ಈ ತಾಯಿ ಮಕ್ಕಳ ಇದರಲ್ಲಿ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತಿದ್ರು. ನಾನು ಬಂದ ತಕ್ಷಣ ಹೇಳಿದೆ ನೆಲದ ಮೇಲೆಲ್ಲ ಆಸ್ಪತ್ರೆಯಲ್ಲಿ ಕೂತು ಊಟ ಮಾಡ್ಬೋದಂತ. ಅವರಿಗೆ ಸುಂದರ ಒಳ್ಳೆ ಊಟ ಮಾಡ್ಲಿಕ್ಕೆ, ಸಾರ್ವಜನಿಕರಿಗೆ ಊಟ ಮಾಡ್ಲಿಕ್ಕೆ ಒಂದು ಒಳ್ಳೆ ಇದು ಮಾಡ್ಕೊಟ್ಟಿದ್ದೀನಿ. ಊಟದ ಹಾಲು ಮಾಡ್ಕೊಟ್ಟಿದ್ದೀನಿ, ಟೇಬಲ್ ಇದೆಲ್ಲ ಹಾಕೊಟ್ಟಿದ್ದೀನಿ. ಅಂದ್ರೆ ಮಾರ್ಬಲ್ ಬೆಂಚು, ಮಾರ್ಬಲ್ ಇದೆಲ್ಲ ಹಾಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಹಿಂದೆ ಸೋರ್ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ರು. ಸೋರ್ ಅದಕ್ಕೆ ಇದಾಗಬಾರ್ದು ಅಂತ ಹಿಂದೆ ಅಡ್ವಾನ್ಸ್ ಆಗಿ ಮೇಲ್ಗಡೆ 2 ರೂಪ್ಸ್ ಹಾಕ್ಸಿ ಇದಾಕೊಟ್ಟಿದ್ದೀನಿ. ಸೀಟ್ ಎರಡು ಕಡೆನೂ ಸೀಟ್ ಹಾಕೊಟ್ಟಿದ್ದೀನಿ. ಅದರಲ್ಲಿ ಅದು ಅವರು ಮುಂದೆ ಅಲ್ಲಿ ಧ್ವಜಾರೋಹಣ ಮಾಡೋದಕ್ಕೆ ಮಾಡ್ತಾ ಇದ್ರು. ಮುಂಚೆ ಧ್ವಜಾರೋಹಣದ ಕಟ್ಟೆನೂ ಸಹ ಮಾಡ್ಕೊಟ್ಟಿದ್ದೀನಿ, ತಕ್ಷಣ ಮಾಡ್ಕೊಟ್ಟಿದ್ದೀನಿ, ಸುಂದರವಾಗಿ ಕಾಣಬೇಕು ಅಂತ ಹೇಳಿ. ಒಟ್ಟಿನಲ್ಲಿ ತಾಯಿ ಮಗ ಆಸ್ಪತ್ರೆ ಎದುರುಗಡೆ ಎದುರುಗಡೆನೂ ಪಾರ್ಕ್ ಮಾಡ್ತಾ ಇದ್ದೀನಿ, ರೋಡ್ ಸೈಡ್ ಪಾರ್ಕ್ ಮಾಡ್ತಾ ಇದ್ದೀನಿ, ಮುಂದೆನೂ ಮಾಡ್ತಾ ಇದ್ದೀನಿ. ಎಲ್ಲವನ್ನೂ ವ್ಯವಸ್ಥಿತವಾಗಿ ಯಾವುದೇ ಕೊರತೆ ಇಲ್ಲದಾಗೆ, ಯಾವುದೇ ಇನ್ನು ಕೇಳಬಾರ್ದು ಆ ತರ ಎಲ್ಲ ಮಾಡಿದ್ವಿ. ಇಲ್ಲೂ ಅಷ್ಟೇ, ಜನರಲ್ ಆಸ್ಪತ್ರೆ ಅಷ್ಟೇ ಈಗಾಗಲೇ ಎಂಥದ್ದು ಇದಿದೆಯಲ್ಲ ಡಯಾಲಿಸಿಸ್ ನೀವು ನೋಡಿದ್ದೀರಿ. ಡಯಾಲಿಸಿಸ್ ಹಿಂದೆ 9 ಇತ್ತು. ನಾವು ಬಂದ ತಕ್ಷಣನೇ ನಮ್ಮ ಕಮಿಟಿಯಿಂದ ಒಂದು ತಕ್ಷಣ ಕೊಟ್ಟೆ, ಧರ್ಮಸ್ಥಳ ಸಂಘದವ್ರು ಕೊಟ್ಟರು, ಎಲ್ಲ ಕೊಟ್ಟ ಮೇಲೆ 13 ಬಂದಿದೆ. ಅದೊಂದು ಕಂಪ್ನಿ ವಹಿಸ್ಕೊಂಡಿದ್ದಾರೆ, ಡಯಾಲಿಸಿಸ್ ಕಂಪ್ನಿ ವಹಿಸ್ಕೊಂಡಿದ್ದಾರೆ. ಅವರೇ ಎಲ್ಲ ಮಾಡ್ತಾರೆ, ಯಾವುದೇ ಅಲ್ಲಿ ಸಮಸ್ಯೆ ಬರಲ್ಲ. ಈಗ ನೋಡಿ ಡಯಾಲಿಸಿಸ್ ನಾವು ಬಂದಾಗ ಹಿಂದೆ ನಾನು ಹೋದಾಗ ಹೇಳೋರು, ನಾನು ಮಾಜಿ ಆದಾಗ ಹೇಳ್ತಾ ಇದ್ರು, ಇಲ್ಲ ಅದು ನಮ್ಗೆ ಅದೊಂದು ಆಗ್ಬೇಕು ತುಂಬಾ ಜನ ನಮಗೆ ತೊಂದರೆ ಆಗಿದೆ ಅಂತಿದ್ರು. ತಕ್ಷಣ ನಾನು ಬಂದ ತಕ್ಷಣನೇ ಮಾಡಿದ್ದಾರೆ. ತಕ್ಷಣ ಮೀಟಿಂಗ್ ಕರೆದು ಇಮಿಡಿಯೇಟ್ಲಿ ಹಿಂದೆ ಡಯಾಲಿಸಿಸ್ ನೋಡಿ ಇಡೀ ರಾಜ್ಯದಲ್ಲಿ ಡಯಾಲಿಸಿಸ್ ಮಿಷನ್ ಅನ್ನ ಜಿಲ್ಲೆಯಲ್ಲಿ ಕೊಟ್ಟಿದ್ರು, ಎಲ್ಲೂ ತಾಲೂಕಲ್ಲಿ ಕೊಟ್ಟಿಲ್ಲ. ತಾಲೂಕಲ್ಲಿ ತಂದಿದ್ದೆ ಗೋಪಾಲಕೃಷ್ಣ ಬೇಳೂರು. ಆ ಕಾಲದಲ್ಲಿ ನಾನೇ ತಂದಿದ್ದು, ನಾನೇ ಅದು ಉದ್ಘಾಟನೆ ಮಾಡಿದ್ದೆ. ಈಗ ಅದು ತುಂಬಾ ಹಾಳಾಗಿ ಹೋಗಿತ್ತು. ಈಗ ಎಲ್ಲವನ್ನ ಸಮರ್ಥವಾಗಿ ಕೊಟ್ಟಿದ್ದೀನಿ, ಏನೇನು ಸಮಸ್ಯೆ ಇಲ್ಲ. ಈಗ ಬರ್ಬೋದು. ನಾನು ನಿನ್ನೆ ಹೋಗಿ ನೋಡ್ಕೊಂಡು ಬಂದಲ್ಲ, ಎಲ್ಲ ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿ ಇಟ್ಟಿದ್ದೀನಿ. ಆಮೇಲೆ ಫಿಸಿಯೋಥೆರಪಿ ಬಿಲ್ಡಿಂಗ್ ಇರಲಿಲ್ಲ. ಫಿಸಿಯೋಥೆರಪಿಗೂ ಒಂದು ಆ ಬಿಲ್ಡಿಂಗ್ ಅನ್ನ ಮತ್ತೆ ರಿಪೇರಿ ಮಾಡಿಸಿ, ಅದು ಬರೀ ಕಮ್ಮಿ ಇದೆ, ಒಂದು 9 ಏನೋ ಫಿಸಿಯೋಥೆರಪಿ ಇದೆ. ಇನ್ನೂ ಒಂದು 5-6 ಫಿಸಿಯೋಥೆರಪಿಯನ್ನು ಹಾಕಿ ಇನ್ನೂ ಜಾಸ್ತಿ ಮಾಡ್ಲಿಕ್ಕೂ ಸಹ ಕೊಟ್ಟಿದ್ದೀನಿ. ಫಿಸಿಯೋಥೆರಪಿನೂ ಮಾಡ್ತಾ ಇದ್ದೀನಿ, ಅದಕ್ಕೂ ಎಕ್ಸ್ಟ್ರಾ ವ್ಯವಸ್ಥೆ ಮಾಡಿದ್ದೀವಿ. ಒಟ್ಟಿನಲ್ಲಿ ಕ್ಯಾಂಟೀನ್ ಮತ್ತೆ ಒಂದು ಕ್ಯಾಂಟೀನ್ ಸಹ ಹೊಸದಾಗಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಒಟ್ಟಿನಲ್ಲಿ ಸಾಗರ ತಾಲೂಕಿನ ಹಾಸ್ಪಿಟ್ಲ್ಗಳಿಗೆ ಯಾವುದೇ ತೊಂದರೆ ಆಗಿದೆ. ಒಂದೇ ಅಲ್ಲ, ಅನಂತಪುರಕ್ಕೆ 60 ಲಕ್ಷ ಬಂದಿದೆ, ಬಂದಗದ್ದೆಗೆ 30 ಲಕ್ಷ ಬಂದಿದೆ, ಗೌತಮ್ಪುರಕ್ಕೆ ಸುಮಾರು 13 ಲಕ್ಷ ಬಂದಿದೆ, 30 ಲಕ್ಷ ಬಂದಿದೆ. ಹಾಗೆ ಎಲ್ಲಾ ಹಾಸ್ಪಿಟ್ಲ್ಗಳು ಅಭಿವೃದ್ಧಿ ಮಾಡಬೇಕು, ಚೆನ್ನಾಗಿ ಇದಾಗಬೇಕು, ಯಾವುದೇ ಕೊರತೆ ಆಗೋ ರೀತಿಯಲ್ಲಿ ನಮ್ಮ ಸರ್ಕಾರ ಈಗಾಗಲೇ ಕೊಟ್ಟಿದೆ. ಅದು ನಂಗೆ ಬಹಳ ಖುಷಿ ತರುವಂತದ್ದು. ಆಮೇಲೆ ಮುಂದೆ ಅದು ಅಪ್ಗ್ರೇಡ್ ಮಾಡ್ಲಿಕ್ಕೂ ಸಹ ಈಗಾಗಲೇ ಹೋಗಿದೆ. ಮಾನ್ಯ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ, ನಾನು ಮುಂದಿನ ಬಜೆಟ್ ಅಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಸಹ ಮಾಡ್ಬೇಕಂತ ನಾವು ತೀರ್ಮಾನ ಮಾಡಿದ್ವಿ. ಇದು ಆಗಿದೆ. ಅದ್ರ ಜೊತೆಗೆ ಜೈಲ್ ಕಾಂಪೌಂಡ್ ತಕ್ಷಣ ಬಿದ್ದೋಯ್ತು, ನಿಮ್ಗೆ ಗೊತ್ತಿದ್ದಂಗೆ. ತಕ್ಷಣ ನಾನು ಮಂತ್ರಿಗಳಿಗೆ ಹೋಗಿ ಪರಮೇಶ್ವರ್ ಹತ್ರ, ಸರ್ ಹಿಂಗಾಯ್ತು ಅಂತ ತಕ್ಷಣ 1,30 ಲಕ್ಷ ರೂಪಾಯಿ ಬಿಡುಗಡೆ ಆಡಿ ಟೆಂಡರ್ ಆಗ್ಬಿಟ್ಟಿದೆ. ಅದಕ್ಕಿಂತ ಮುಂಚೆ ಬೇಳೂರು ಅದಕ್ಕೆ ತಕ್ಷಣ ಶೀಟ್ ಎಲ್ಲ ಹಾಕಿ ಬಂದ್ ಮಾಡಿಸ್ಕೊಟ್ಟಿದ್ದೀನಿ. ಅಂದ್ರೆ ಯಾವುದೇ ಏನಾದ್ರು ಸಮಸ್ಯೆ ಆದ್ರೆ ತಕ್ಷಣ ಸ್ಪಂದನೆ ಮಾಡಿಕೊಟ್ಟಿದೆ. ಅದು 1,30 ಲಕ್ಷ ರೂಪಾಯಿ ಅದಕ್ಕೂ ಬಂದಿದೆ.
ಆಯ್ತಾ. ಇವೆಲ್ಲ ಆದ್ಮೇಲೆ ಡ್ರೈವಿಂಗ್ ಟ್ರ್ಯಾಕ್ ಮಾಡಕ್ಕೆ ಹೊಸದಾಗಿ ಕೋಟಿ ಬಂದಿದೆ, 5.5 ಕೋಟಿ ರೂಪಾಯಿ ಬಂದಿದೆ. ಅದು ಡ್ರೈವಿಂಗ್ ಟ್ರ್ಯಾಕ್ ಅನ್ನ ಮಾಡ್ತೀವಿ. ಈಗ ಅದನ್ನ ಯಾವ ತರ ಮಾಡ್ಬೇಕನ್ನ ನಾನು ನಿನ್ನೆ ಬಂದಿದ್ರು, ಎಲ್ಲ ಭೇಟಿ ಮಾಡಿ ಹೋಗಿದ್ದಾರೆ RTOಗಳು. ನಾನು ಅದಕ್ಕೆ ಹೋಗಿ ಸಂಬಂಧಪಟ್ಟ ಅದನ್ನು ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಟೆಂಡರ್ ಕಾರ್ಪೊರೇಷನ್ ಶುರು ಮಾಡ್ತೀವಿ. ಒಟ್ಟಿನಲ್ಲಿ ಇಡೀ ತಾಲೂಕಿನ ಬೇರೆ ಬೇರೆ ಇದ್ರಲ್ಲೂ ಸಹ ರಸ್ತೆಗಳು ಕೊಡ್ಲಿಕ್ಕೆ, ಇನ್ನೊಂದು ಕೊಡ್ಲಿಕ್ಕೆ, ಆಮೇಲೆ MI ಇಂದ ಬಂದಿದೆ. ಈಗ ಕೆರೆಗಳ ಅಭಿವೃದ್ಧಿಗೆ ಮತ್ತು ಇದಕ್ಕೆ 11 ಕೋಟಿ ರೂಪಾಯಿ ಬಂದಿದೆ. ಯಾವುದೇ ಈ ಕೆರೆಗಳು ತೆಗಿಲಿಕ್ಕೆ, ಕೆರೆಗಳು ಹೂಳು ತೆಗೆಯೋದು, ಚಾನಲ್ಗಳು ಮಾಡಕ್ಕೆ, ಮತ್ತೆ ಪಿಕಪ್ ಗಳನ್ನ ರೆಡಿ ಮಾಡೋದೆಲ್ಲ ಸೇರಿ 11 ಕೋಟಿ ರೂಪಾಯಿ ಬಂದಿದೆ. ಅದು ಹಿಂದೆ ಮತ್ 3 ಕೋಟಿ ಬಂದಿದೆ. ಒಟ್ಟು 14 ಕೋಟಿ ಬರುವ 14 ಕೋಟಿ ಆಗುತ್ತೆ. ಅದು ಸಹ ಬಂದಿದೆ. ಅದು ಈಗ ಟೆಂಡರಿಗೆ ಬಂದಿದೆ, ಟೆಂಡರ್ ಆಗ್ಬೇಕಾಗಿದೆ. ಅಂದ್ರೆ ನಬಾರ್ಡ್ ಇಂದ ಬಂದಿರೋದು 1.5 ಕೋಟಿ 2, ಆಮೇಲೆ 11 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಿಂದ ಬಂದಿದೆ. 11.5 ಕೋಟಿ ರೂಪಾಯಿ ಬಂದಿದೆ. ಅದು ಕೆರೆಗಳಿಗೆ ಕೊಟ್ಟಿದ್ದೀವಿ ಮತ್ತು ಚಾನಲ್ಗಳಿಗೆ ಕೊಟ್ಟಿದ್ದೀವಿ. ಒಟ್ಟಿನಲ್ಲಿ ಹೆಣ್ಣೆ ರಸ್ತೆ ಒಳಂಬೈಲಿಗೆ ರಸ್ತೆನೇ ಇರಲಿಲ್ಲ, ಕಿತ್ತು ಹಾಳಾಗೋಗಿತ್ತು, ಗುಂಡಿ ಬಿದ್ದೋಗಿತ್ತು. ಅವಕ್ಕೂ ಸಹ ಈಗಾಗಲೇ 1 ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ, 1.5 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಬಹಳ ಪ್ರಮುಖ. ಬಹುಶಃ ಆ ಜಾಗದ ಜನರು ಬಹಳ ಅನುಭವಿಸಿದ್ರು. ಸರ್, ಏನು ರಸ್ತೆ ಇಷ್ಟು ದೊಡ್ಡ ಹೊಂಡ ಬಿದ್ದೋಗಿದೆ. ಆ ಕಾಲದಲ್ಲಿ ನಾನೇ ಮಾಡಿದ್ದು, ಆವಾಗ ನಾನಿದ್ದಾಗ ಮಾಡಿದ್ದು, ಅಷ್ಟು ಮೇಲೆ ಹೋಗ್ಬಿಟ್ಟಿದ್ದು. ಈಗ ಅದು ಸಹ ಮಾಡ್ಕೊಡ್ತಾ ಇದ್ದೀನಿ. ಅಂದ್ರೆ ಜನರಿಗೆ ಮೂಲ ಸೌಕರ್ಯ ಯಾವುದೇ ಕೊರತೆ ಇಲ್ಲದಂಗೆ ಅಡ್ವಾನ್ಸ್ ಆಗಿ ಏನಾದ್ರು ನಮ್ಗೆ ತೊಂದರೆ ಆದ್ರೆ, ಈಗ ನೋಡಿ ಬಹಳಷ್ಟು ಜನ ಶಾಲೆಗಳಲ್ಲಿ ಶೌಚಾಲಯ ಇರಲಿಲ್ಲ. ಶೌಚಾಲಯಗಳಿಗೆ ಆದ್ಯತೆ ಕೊಟ್ಟು ಮೊನ್ನೆ ಎಲ್ಲ ಮಾಡಿಸಿದ್ದೀನಿ. ಡೆಸ್ಕ್ಗಳಿಗೆ ಈಗಾಗಲೇ 18 ಶಾಲೆಗೆ ಹೊಸ ಡೆಸ್ಕ್ ಬಂದಿದೆ. ಅದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆಮೇಲೆ ಮೇಲ್ಛಾವಣಿಗಳು ಏನು ಶಾಲೆಗೆ ಹೋಗಿದ್ವು ಅವೆಲ್ಲವನ್ನ ರಿಪೇರಿ ಮಾಡಕ್ಕೆ ರೆಡಿ ಮಾಡಿದ್ದೀವಿ. ಮೇಲ್ಛಾವಣಿಗಳು ಹೋದಂತವ್ರಿಗೆ ನನಗೆ ಕೊಟ್ಟಿದ್ದು ಎಲ್ಲ ರಿಪೇರಿಗಳಿಗೂ ಸಹ ಶುರು ಮಾಡಿದ್ದೀವಿ. ಒಟ್ಟಿನಲ್ಲಿ ನಮ್ಮ ಏನು JJM ಇದೆಯಲ್ಲ, JJM ಈಗಾಗಲೇ ಸಾಗರದಲ್ಲಿ ಹಿಂದೆ ಏನ್ ಬಿಡುಗಡೆ ಆಯಿತು, ಈಗ ಮತ್ತೆ ನಾವು ಬಿಡುಗಡೆ ಮಾಡಿಸಿ ಪೂಜೆ ಎಲ್ಲ ಶುರು ಮಾಡಿದ್ದೀವಿ. ಒಟ್ಟಿನಲ್ಲಿ ನಾವು JJM ನಿಮ್ಗೆ ಗೊತ್ತಿಲ್ಲ, ಇಲ್ಲಿ ಕುಡಿಯೋ ನೀರನ್ನ ಹಂಕರೆಯಿಂದ ಹಿಂದೆ ಸ್ಟಾರ್ಟ್ ಆಯ್ತು. ಬಹುಗ್ರಾಮ ಯೋಜನೆಯಲ್ಲಿ ಶುರುವಾಯಿತು. 128 ಕೋಟಿ ಬಹುಗ್ರಾಮ ಅದ್ರಲ್ಲಿ ಆಯ್ತು ಆವಾಗ. ಈಗ ಅದನ್ನ ನಾವು JJM ಮೂಲಕ ಎಲ್ಲಾ ಪಂಚಾಯತ್ಗೂ ಸಹ 4.5 ಕೋಟಿ ರೂಪಾಯಿ ಲೆಕ್ಕದಲ್ಲಿ ಒಂದೊಂದು ಪಂಚಾಯತಿಗೆ ಕೊಡ್ತಾ ಇದ್ದೀವಿ. ಅದು ಅಲ್ಲಿಂದ ಫಿಲ್ಟರ್ ಆಗಿ, ಅಕ್ಕರೆಯಿಂದ ಫಿಲ್ಟರ್ ಆಗಿ 2 ಹೋಬಳಿಗಳಿಗೂ ನಾವು ಕೊಡ್ಲಿಕ್ಕೆ ತಯಾರು ಮಾಡಿದ್ದೀವಿ. ಈಗ ಅದನ್ನು ಸಹ ಅದಕ್ಕೂ ದುಡ್ಡು ಈಗಾಗಲೇ ಸುಮಾರು ಎಷ್ಟು ಬಂತು ಟೋಟಲ್